ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಪ್ಪ ಇದು ರೈಸ್ ನೋಡಿ, ರೈಸ್ ಹಾಕ್ಕೊಂಡು ಒಂದು ಚಟ್ನಿ ಹಾಕ್ತಿದ್ದೀನಿ. ಎಷ್ಟು ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾವಾಗಲೂ ಸಾಂಬಾರಲ್ಲೇ ತಿಂತಾ ಇರ್ತೀವಲ್ವಾ, ಇದೊಂದು ಚಟ್ನಿ ಟ್ರೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದ್ಸಲ ಊಟ ಮಾಡಬೇಕು, ಆ ಥರ ಇದೆ ಚಟ್ನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಜೀರಿಗೆ, ಮತ್ತು ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು 6 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕಿ ಹುರ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಲಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, 2 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗಂಟ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದಕ್ಕೆ. ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಇಲ್ಲಾಂದರೆ ಹಸಿ ಸ್ಮೆಲ್ ಹೊಡಿಯುತ್ತೆ, ಚಟ್ನಿ ಅಷ್ಟು ಚೆನ್ನಾಗಿರಲ್ಲ. ಯಾವಾಗಲೂ ಸಾಂಬಾರು ಮಾಡ್ತಾ ಇರ್ತೀವಲ್ಲ, ಅನ್ನ ಅಂದರೆ ಸಾಂಬಾರು ಇದ್ದೇ ಇರುತ್ತೆ. ಇದೊಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅನ್ನ ಊಟ ಮಾಡ್ಬೋದು, ಚಪಾತಿ, ಮುದ್ದೆ, ಸೂಪರ್ ಕಾಂಬಿನೇಷನು. ಯಾವಾಗಲೂ ಸಾಂಬಾರಲ್ಲಿ ತಿಂದು ಬೋರ್ ಆಗಿರುತ್ತಲ್ಲ, ಆವಾಗ ಈ ಥರ ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ ಚಟ್ನಿ. ನೋಡಿ, ಇದು ಒಂದು ಪ್ಲೇಟ್ಗೆ ಎತ್ಕೊಳ್ಳೋಣ, ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಇದಾಗಿದೆ. ನೋಡಿ, ಅದೇ ಬಾಣಲಿಗೆ ಸಣ್ಣ ಈರುಳ್ಳಿ ಬರುತ್ತಲ್ಲ, ಅದು ಹಾಕ್ಕೊಳ್ಳೋಣ. 1 ಕಪ್ಪು ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಕಪ್ ಈರುಳ್ಳಿ ಇದೆ, ಸಣ್ಣ ಈರುಳ್ಳಿ, ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗಂಟ. ಅದೊಂಥರ ಘಮ ಘಮ ಅಂತ ಪರಿಮಳ ಬರುತ್ತೆ ನೋಡಿ, ಅಲ್ಲಿವರೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ ಇದು ಈರುಳ್ಳಿ. ಇದರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ನೋಡಿ, ಅದೇ ಚಟ್ನಿ, ಸೂಪರಾಗಿರೋ ಚಟ್ನಿ. ನೋಡಿ, ಹೀರೆಕಾಯಿ 1/4 kg ಅಷ್ಟಿದೆ. ಅದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹುರ್ಕೊಳ್ಳೋಣ ಎಣ್ಣೆಯಲ್ಲಿ, ಅದ್ರ ಜೊತೆನೇ ಹುರ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಹುರ್ಕೊಬೇಕು ಎಲ್ಲನೂ, ಇಲ್ಲ ಮತ್ತೆ ನಾವು ಬೇಯಿಸಲ್ಲ ಇದರಲ್ಲಿ, ಅದು ಸ್ವಲ್ಪ ನೀರೆಲ್ಲ ಬಾಡಿಸಿ ಹೋಗೋ ಥರ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿವರೆಗೂ ಹುರ್ಕೊಬೇಕು. ನೋಡಿ, ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ನೋಡಿ, ಇನ್ನೂ ಹಾಕ್ಬೇಕದು, ಇನ್ನೂ ಸ್ವಲ್ಪ. ಅದು ಗ್ರೀನ್ ಇದೆ ತಾನೆ, ಎಲ್ಲ ಚೇಂಜ್ ಆಗುತ್ತೆ ನೋಡಿ ಅದು ಕಲರು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೋಡಿ, ಕಟ್ ಆಗ್ತಾಯಿದೆ ಅದು ಈಸಿಯಾಗಿ. ಇವಾಗ ಆಗಿದೆ ಅಂತ ಅದು. ನೋಡಿ, ಎಲ್ಲನೂ ತಣ್ಣಗಾದ್ಮೇಲೆ ರುಬ್ಕೊಬೇಕು, ಬಿಸಿದು ರುಬ್ಬಕ್ಕೆ ಹೋಗಬೇಡಿ, ಮಿಕ್ಸಿ ಎಲ್ಲ ಹಾಳಾಗುತ್ತೆ, ಮತ್ತು ಬಿಸಿ ಬೇರೆ ಇರುತ್ತಲ್ವಾ. ಒಂದು 10 ನಿಮಿಷ ತಣ್ಣಗಾಗ್ಬಿಡಿ, ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ.
ನೋಡಿ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸಾರಿ. ಇನ್ನು ಫಸ್ಟು ಏನು ಎತ್ಕೊಂಡಿದ್ವಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಅದು ಸ್ವಲ್ಪ ರುಬ್ಬಿ ಆಮೇಲೆ ಮತ್ತು ಹೀರೆಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಇದಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್. ಯಾವ ಸಾಂಬಾರು ಬೇಡ, ಏನೂ ಬೇಡ ಇದ್ರ ಮುಂದೆ. ಚೆನ್ನಾಗಿದೆ. ಔಟ್ಸೈಡ್ ಹೋಗ್ಬೇಕಾದ್ರೆ ಕ್ಯಾರಿನೂ ಮಾಡ್ಬೋದು. ಇದು ನೀರು ಹಾಕಲ್ಲ ನೋಡಿ, ನೀರು ಯೂಸ್ ಮಾಡಲ್ಲ. ಇದು 2 ದಿವಸ ಇಟ್ಕೊಂಡು ತಿನ್ಬೋದು ಆಚೆನೇ, ಏನಾಗಲ್ಲ. ನೋಡಿ ಎಣ್ಣೆ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದಾಗಿದೆ ನೋಡಿ, ರೆಡಿ ಟು ಈಟ್. ಸೂಪರಾಗಿದೆ ಚಟ್ನಿ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.